ಶ್ರೀ ಹರಿಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀಹರಿ ಜೊತೆ ರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಯರ ಆರಾಧನೆಯನ್ನು ನಾವು ಮನೆಯಲ್ಲಿ ನಡೆಸುವಾಗ, ಅಂದರೆ ರಾಯರನ್ನು ಇಟ್ಟು ನೀವು ಆರಾಧನೆಯ ಪೂಜೆ ಅಂತ ಹೇಳಿ ಮಾಡ್ತಾ ಇದ್ದೀರಾ ಅಂತಂದರೆ ಮನೆಯಲ್ಲಿ ಒಂದಷ್ಟು ನೀತಿ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಆ ರೀತಿ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಮಾಡಿದಾಗ ಬೇಗ ನಮಗೆ ರಾಯರ ಅನುಗ್ರಹವಾಗುತ್ತೆ. ಮಾಡದಂತಹ ಪೂಜೆ ಪುನಸ್ಕಾರಗಳ ಫಲ ನಮಗೆ ದೊರೆತು ನಮ್ಮ ಕಷ್ಟಗಳು ಕಡಿಮೆ ಆಗುತ್ತೆ. ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅದು ಸಿದ್ಧಿಸುತ್ತೆ. ಇತ್ತೀಚೆಗೆ ಎಲ್ಲ ಪೂಜೆಗಳಲ್ಲಿ ವ್ರತಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನೋಡ್ತಾ ಇದ್ದರೆ ಪೂಜೆ ಪುನಸ್ಕಾರ ವ್ರತಗಳ ಹಾದಿ ಬಹಳ ದಿಕ್ಕು ತಪ್ಪಿ ಹೋಗ್ತಿದೆ. ಪೂಜೆ ಅಂತಂದರೆ ಅಲಂಕಾರ, ಪೂಜೆ ಅಂತಂದರೆ ಆಡಂಬರ, ಪೂಜೆ ಅಂತಂದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ಗಳಲ್ಲಿ ತೋರಿಸ್ಕೊಳ್ಳೋದು ಅನ್ನೋ ರೀತಿ ಆಗಿದೆ. ಆದರೆ ರಾಯರ ಪೂಜೆಗೆ ಮಾತ್ರ ಈ ರೀತಿ ಯಾರೂ ಕೂಡ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ರಾಯರು ಯತಿಗಳು ಇದ್ಯಾವುದನ್ನು ಕೂಡ ಬಯಸೋದು ಇಲ್ಲ, ಮೆಚ್ಚೋದು ಇಲ್ಲ. ಮನೆಯಲ್ಲಿ ಬಹಳ ಆಡಂಬರವಾಗಿ ರಾಯರ ಆರಾಧನೆಯನ್ನು ನಡೆಸ್ತೀರಾ ಅಂತಂದರೂ ಅದು ನಿಮಗೆ ಖಂಡಿತ ಏಳಿಗೆಯನ್ನು ಕೂಡ ಕೊಡೋದಿಲ್ಲ. ಎಷ್ಟು ಬೇಕೋ ಅಷ್ಟು ಅಲಂಕಾರ ಜೊತೆಯಲ್ಲಿ ಭಕ್ತಿ ಶ್ರದ್ಧೆ, ಆದಷ್ಟು ಕೈಲಾಗದಲ್ಲೇ ಇರುವಂತಹವರಿಗೆ ಒಂದಷ್ಟು ಮಾಡುವಂತಹ ದಾನ ಧರ್ಮಗಳು ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ. ಇನ್ನು ಏನೆಲ್ಲ ನಿಯಮಗಳನ್ನ ನಾವು ಮನೆಯಲ್ಲಿ ಪಾಲನೆ ಮಾಡಬೇಕು ಅಂತ ಹೇಳಿ ನೋಡಿದಾಗ, ಮೊದಲನೇದಾಗಿ ನೀವು ಎಷ್ಟು ದಿವಸಗಳ ಕಾಲ ರಾಯರ ಆರಾಧನೆಯ ಪೂಜೆಯನ್ನು ನಡೆಸ್ತೀರಾ, ಅಂದರೆ ಕೆಲವರು ಗುರುವಾರದಿಂದನೇ ಪ್ರಾರಂಭ ಮಾಡ್ತೀರಾ, ಕೆಲವರು ಆಲ್ರೆಡಿ ಸಪ್ತಾಹ ಸೇವೆಯನ್ನು ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ಪ್ರತಿನಿತ್ಯ ನೆಲವನ್ನು ಒರೆಸಲೇಬೇಕಾಗತ್ತೆ. ರಾಯರ ಆರಾಧನೆಯ 3 ದಿವಸಗಳ ಕಾಲ ತಪ್ಪದೆ ಮನೆಯನ್ನು ಒರೆಸ್ಕೋಬೇಕು. ಹೊರಗಡೆ ಬಾಗಿಲನ್ನು ತೊಳೆದು, ಹೊಸ್ತಿಲನ್ನು ತೊಳೆದು, ಅರಿಶಿನ ಕುಂಕುಮ ಪ್ರತಿನಿತ್ಯ ಇಡಬೇಕು. ಪ್ರತಿನಿತ್ಯ ಹೊಸ್ತಿಲ ಮೇಲೆ ರಂಗೋಲಿ ಹಾಕಬೇಕು. ಒಂದು ಹೂ ಇಟ್ಟು ತುಳಸಿ ಗಿಡಕ್ಕೂ ಕೂಡ ಪ್ರತಿನಿತ್ಯ ನಾವು ಪೂಜೆಯನ್ನು ನೆರವೇರಿಸಲೇಬೇಕು. ಇದೆಲ್ಲವನ್ನು ನೀವು ಫಾಲೋ ಮಾಡ್ಕೋಬೇಕು. ಎರಡನೇದು, 3 ದಿವಸನೂ ಕೂಡ ಒಂದೇ ಜಾಗದಲ್ಲಿಟ್ಟು ರಾಯರನ್ನ ಪೂಜೆ ಮಾಡಿ. ರಾಯರ ಫೋಟೋನ ಶನಿವಾರ ಒಂದು ಕಡೆ, ಭಾನುವಾರ ಒಂದು ಕಡೆ, ಸೋಮವಾರ ಒಂದು ಕಡೆ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಮೂರನೇದು, ಪ್ರತಿನಿತ್ಯ ರಾಯರ ಫೋಟೋ ಒರೆಸಲೇಬೇಕು. ಪ್ರತಿನಿತ್ಯ ಹೊಸದಾಗಿ ಗೆಜ್ಜೆ ವಸ್ತ್ರ ಏರಿಸಲೇಬೇಕು. ಪ್ರತಿನಿತ್ಯ ಹೂವನ್ನು ಬದಲಾಯಿಸಲೇಬೇಕು. ಕೆಲವ್ರದ್ದೆಲ್ಲ ಹೆಂಗಿರುತ್ತೆ ಅಂತಂದರೆ, ಈಗ ತುಂಬ ಹೂಗಳನ್ನು ಹಾಕಿ ನಾವು ಅಲಂಕಾರ ಮಾಡಿಬಿಟ್ರೆ ಆ ಹೂವಿನ ಅಲಂಕಾರ ತೆಗೆಯೋದಕ್ಕೆ ಇಷ್ಟಪಡೋದಿಲ್ಲ. ಜೊತೆಯಲ್ಲಿ ಅಷ್ಟೆಲ್ಲ ದುಡ್ಡು ಕೊಟ್ಟು ಅಲಂಕಾರ ಮಾಡಿರ್ತೀವಲ್ಲ, ಒಂದು 3 ದಿವಸ ಇರಲಿ ಬಿಡು ಅನ್ನೋ ರೀತಿಯಲ್ಲಿ ಬಿಟ್ಟುಬಿಡ್ತಾರೆ ರಾಯರ ಫೋಟೋ ಮೇಲೆ. ನಾನು ನೋಡಿದ್ದೀನಿ ಇದನ್ನು. ತುಂಬ ತಪ್ಪಾಗುತ್ತೆ ಅದು. ನೀವು ಎಷ್ಟೇ ಅಲಂಕಾರ, ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ಹೂಗಳನ್ನು ಹಾಕಿದ್ರೂ ಮಾರನೇ ದಿನಕ್ಕೆ ಅದು ನಿರ್ಮಾಲ್ಯ ಅನ್ನಿಸ್ಕೊಳ್ಳುತ್ತೆ. ಅದನ್ನು ರಾಯರ ಫೋಟೋ ಮೇಲೆ ಬಿಡೋ ಹಾಗಿಲ್ಲ. ನೀವು ಅವತ್ತಿನ ಹೂಗಳನ್ನು ಮಾರನೇ ದಿವಸ ತೆಗಿಬೇಕು. ಹೊಸದಾಗಿ ಗೆಜ್ಜೆ ವಸ್ತ್ರವನ್ನು 3 ದಿವಸಗಳ ಕಾಲ ಏರಿಸಬೇಕು. ಮನೆಯಲ್ಲಿ ರಾಯರ ಆರಾಧನೆಯ ಪೂಜೆ 3 ದಿವಸಗಳ ಕಾಲ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಗಂಡ ಹೆಂಡತಿ ಸೇರೋ ಹಾಗೆ ಇಲ್ಲ. ಹೊರಗಿನ ಆಹಾರವನ್ನು ದಯಮಾಡಿ ಮನೆಗೆ ತರಬೇಡಿ. ಯಾರೂ ಕೂಡ ಆದಷ್ಟು ಹೊರಗಡೆ ಊಟವನ್ನು ಹೋಟೆಲ್ಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ರಾಯರ ಆರಾಧನೆಗೆ ಅಂತ ಹೇಳಿ ನೀವು ರಾಯರನ್ನು ಪ್ರತಿಷ್ಠಾಪನೆ ಮಾಡಿದ್ರಿ, ಆರಾಧನೆಯ ಪೂಜೆ ಅಂತಂದರೆ ರಾಯರ ಒಂದು ಸಾನ್ನಿಧ್ಯ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಅವರನ್ನು ಮನೆಯಲ್ಲಿ ಇಟ್ಕೊಂಡ್ಮೇಲೆ ನಾವು ಒಂದಷ್ಟು ಮಡಿ ಪಾಲನೆ ಮಾಡಿದ್ರೇ ನಮಗೂ ಕೂಡ ಒಳ್ಳೆಯದು. ಹೆಣ್ಣು ಮಕ್ಕಳು ಈ 3 ದಿವಸಗಳ ಕಾಲ ದಯಮಾಡಿ ರಾಯರ ಫೋಟೋ ಎದುರುಗಡೆ ನೈಟಿಗಳನ್ನು ಹಾಕ್ಕೊಂಡು ಓಡಾಡಬೇಡಿ. ಆದಷ್ಟು ಸೀರೆಯಲ್ಲಿರಿ. ಮದುವೆ ಆಗಿಲ್ದಿರುವಂತಹ ಹೆಣ್ಮಕ್ಳಾದರೆ ಆದಷ್ಟು ಸ್ವಲ್ಪ ನಮ್ಮ ಭಾರತೀಯ ಸಾಂಪ್ರದಾಯಿಕ ಉಡುಗೆನಲ್ಲಿರಿ. ಈ ಜೀನ್ಸು ಟೀ ಶರ್ಟ್ಗಳನ್ನು ಹಾಕ್ಕೊಳ್ಳುವಂತಹದ್ದು, ನೈಟ್ ಪ್ಯಾಂಟು ಟೀ ಶರ್ಟ್ಸು ಇದೆಲ್ಲ ಹಾಕ್ಕೊಂಡು ದಯಮಾಡಿ ರಾಯರ ಫೋಟೋ ಮುಂದೆ ಓಡಾಡಲಿಕ್ಕೆ ಹೋಗಬೇಡಿ. ಇದು ಮನೆಗೆ ದಾರಿದ್ರ್ಯವನ್ನು ತರುತ್ತೆ. ಮನೆಯಲ್ಲಿ ರಾಯರ ಫೋಟೋ ಇಟ್ಟು ಪೂಜೆ ಮಾಡಿರ್ತೀರ, ಕೆಟ್ಟ ಮಾತುಗಳನ್ನ ಆಡುವಂತಹದ್ದು, ಮಕ್ಕಳಿಗೆ ಬೈಯುವಂತಹದ್ದು, ಹೊಡೆಯುವಂತಹದ್ದು ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳು ಅಂದರೆ ರಾಯರಿಗೆ ತುಂಬ ಪ್ರೀತಿಯಂತೆ. ಆ ಮಕ್ಕಳನ್ನ ಹೊಡೆದು ಬಡಿದು ಬೈದು ಮಾಡಿ ನೀವೆಷ್ಟೇ ಪೂಜೆ ಮಾಡಿದ್ರೂ ಅದ್ರ ಫಲ ನಿಮಗೆ ಖಂಡಿತ ದೊರೆಯೋದಿಲ್ಲ. ಮಕ್ಕಳು ಅಂದಮೇಲೆ ಗಲಾಟೆ ಸಹಜ. ಒಳ್ಳೆ ಮಾತಿನಲ್ಲಿ ಹೇಳಿ. ಇನ್ನೊಂದು ನೀವು ಗಮನಿಸ್ಕೊಳ್ಳಿ, ನೀವು ವಿಶೇಷವಾಗಿ ಪೂಜೆ ಪುನಸ್ಕಾರವನ್ನು ಮಾಡುವಾಗ ಮಕ್ಕಳು ತುಂಬ ಚಂಡಿ ಮಾಡಿದ್ರು ಕೂಡ ಸ್ವಲ್ಪ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ.
ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಅಂತಹ ಮಕ್ಕಳಿಗೆ ಏನಾದರೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂತಹದ್ದು, ಒಂದು ಯಂತ್ರವನ್ನು ಹಾಕಿಸುವಂತಹದ್ದು, ಅಥವಾ ರಾಯರ ಮಂತ್ರಾಕ್ಷತೆಯನ್ನು ಆಗಾಗ್ಗೆ ತಲೆ ಮೇಲೆ ಹಾಕುವಂತಹದ್ದು, ಮಠಗಳಿಗೂ ಕೂಡ ಮಕ್ಕಳನ್ನು ಕರೆದುಕೊಂಡು ಹೋಗುವಂತಹದ್ದು, ಆ ರೀತಿ ಮಾಡಿ. ಇನ್ನು ನೆಕ್ಸ್ಟು ಆರಾಧನೆಯ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ, ಆಡಂಬರ ಬೇಡ. ಆಮೇಲೆ ತೋರಿಸ್ಕೊಳ್ಳೋ ಅಂತಹದ್ದು ದಯಮಾಡಿ ಬೇಡ. ಈಗೇನೋ ಮಠದ ಹತ್ರ ಒಂದು 5 ಜನಕ್ಕೆ ಪ್ರಸಾದ ಕೊಡ್ತೀರಾ, ಆ ಪ್ರಸಾದ ಕೊಡುವಂತಹದ್ದನ್ನು ಕೂಡ ಫೋಟೋ ತಕ್ಕೊಂಡು ಹಾಕ್ಕೊಳ್ಳೋದು, ಇಲ್ಲ ಮನೆಯಲ್ಲಿ ಏನಾದರೂ ಒಂದು 4 ಜನಕ್ಕೆ ಅನ್ನ ಹಾಕಿದ್ರೆ ಅದನ್ನು ಕೂಡ ತೆಗೆದು ಹಾಕ್ಕೊಳ್ಳುವಂತಹದ್ದು, ಈ ರೀತಿ ಮಾಡಿದ್ದೆಲ್ಲವನ್ನ ಕೂಡ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಮಾಡಿದ್ರೆ ಏನು ಮಾಡಿರ್ತೀರ ಅದರ ಫಲ ನಿಮಗೆ ದಕ್ಕೋದಿಲ್ಲ. ಈ 3 ದಿವಸಗಳ ಕಾಲ ಒಂದು ವ್ರತ ಇದ್ದ ಹಾಗೆ. ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ ರಾಯರ ಅನುಗ್ರಹ ತಪ್ಪದೆ ಆಗುತ್ತೆ. ಇನ್ನು ನೋಡಿ, ಆದಷ್ಟು ಮಾವಿನ ಎಲೆ ಹೊಂಬಾಳೆ ಬಳಸ್ಕೊಳ್ಳಿ. ಅಲಂಕಾರಕ್ಕೆ, ಡೆಕೋರೇಷನ್ಗೆ ಅಂತ ಹೇಳಿ ತುಂಬ ಪ್ಲ್ಯಾಸ್ಟಿಕ್ಕನ್ನು ಬಳಸ್ಲಿಕ್ಕೆ ಹೋಗಬೇಡಿ. ಅಂದರೆ ಪ್ಲ್ಯಾಸ್ಟಿಕ್ ಹೂಹಾರಗಳು, ಪ್ಲ್ಯಾಸ್ಟಿಕ್ ಹೂವುಗಳನ್ನ ಡೆಕೋರೇಷನ್ಗೆ ಬಳಸಬಾರ್ದು. ಪ್ಲ್ಯಾಸ್ಟಿಕ್ ಅಂತಂದರೆ ಅದು ಒಂದು ರೀತಿ ದರಿದ್ರ ಅಂತೆ. ಅಂತಹದ್ದನ್ನು ನಾವು ರಾಯರ ಹಿಂದೆ ಆಗಲಿ ಅಥವಾ ವರಮಹಾಲಕ್ಷ್ಮಿಗೆ ಆಗಲಿ ನಾವು ವ್ರತ ಮಾಡುವಾಗ ತುಂಬ ಪ್ಲ್ಯಾಸ್ಟಿಕ್ಕನ್ನು ಅಮ್ಮನವರನ್ನು ಇಡೋ ಕಡೆ ಬಳಸಬಾರ್ದು. ಆದರೆ ಇತ್ತೀಚೆಗೆ ವರಮಹಾಲಕ್ಷ್ಮಿ ಮಾಡಿದ್ದಂತೂ ಜನಗಳು ನೋಡಿದ್ರೆ ಇಲ್ಲದಿದ್ದ ಕಷ್ಟಗಳನ್ನ, ದರಿದ್ರವನ್ನು ಅವರೇ ಮನೆಗೆ ತೆಗೆದುಕೊಂಡು ಬಂದಂತೆ. ಈ ಪ್ಲ್ಯಾಸ್ಟಿಕ್ ಕೈ ಕಾಲುಗಳನ್ನ ಅಮ್ಮನವ್ರಿಗೆ ಜೋಡಿಸುವಂತಹದ್ದು, ಪ್ಲ್ಯಾಸ್ಟಿಕ್ ಹೂಮಾಲೆಗಳನ್ನ ಹಾಕುವಂತಹದ್ದು, ಹಿಂದೆ ತುಂಬ ಪ್ಲ್ಯಾಸ್ಟಿಕ್ಕನ್ನು ಬಳಸುವಂತಹದ್ದು, ಎರಡೆರಡು ಕಳಸವನ್ನು ಹೂಡುವಂತಹದ್ದು, ಎಲ್ಲಿಗೆ ಬಂತು ನಿಂತು ಹೋಯ್ತು ಅಂತಂದರೆ ನೋಡಿ, ಯಾರನ್ನೋ ಕರೆಸಿ ವರಮಹಾಲಕ್ಷ್ಮಿ ಕಳಸಕ್ಕೆ ಸೀರೆ ಉಡಿಸುವಂತಹದ್ದು. ನಾವು ದೀಪನೂ ಕೂಡ ಅವ್ರ ಕೈಯಲ್ಲೇ ಹಚ್ಚಿಸ್ಬಿಡ್ಬೋದಲ್ಲ. ಇನ್ನು ನೀವು ಹಚ್ಚುವಂತಹದ್ದು ಇನ್ನೇನು, ಯಾರನ್ನೋ ಕರೆಸಿ ಅಲಂಕಾರ ಮಾಡಿಸ್ತೀರ, ನೀವೇನೋ ಕೆಲಸ ಮಾಡಿಕೊಂಡ್ರೆ ಆಯಿತು, ದೀಪನೂ ಅವರೇ ಹಚ್ಚಿಬಿಡ್ಬೋದಲ್ವ. ಇಲ್ಲಿಗೆ ಬಂದು ನಿಂತಿದೆ ವ್ರತಗಳನ್ನು ಮಾಡುವಂತಹದ್ದು. ಆರಾಧನೆಯಲ್ಲಿ ಈ ತಪ್ಪುಗಳನ್ನ ಮಾಡಲಿಕ್ಕೆ ಹೋಗಬೇಡಿ. ತುಂಬ ಪ್ಲ್ಯಾಸ್ಟಿಕ್ಕನ್ನು ಬಳಸಲಿಕ್ಕೆ ಹೋಗಬೇಡಿ ಅಲಂಕಾರಕ್ಕೆ. ಈ 3 ದಿವಸಗಳ ಕಾಲ ಸಂಕಲ್ಪ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟರೆ ತುಂಬ ಒಳ್ಳೆಯ ಫಲಗಳು. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೇ ಅಡುಗೆಯನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ. ಮನೆಯಲ್ಲಿರೋರೆಲ್ಲನೂ ಬಿಡಲೇಬೇಕು ಅಂತ ಏನಿಲ್ಲ. ಅಂದರೆ ಎಲ್ಲರೂ ಕೂಡ ಬಿಟ್ಟರೂ ಕೂಡ ಒಳ್ಳೆಯದು. ಇಲ್ಲ ಎಲ್ಲರೂ ಕೂಡ ಆಗೋದಿಲ್ಲ ಅನ್ನುವಂಥವ್ರು, ನೀವು ಯಾರು ಮೇಯ್ನಾಗಿ ರಾಯರ ಈ ಆರಾಧನೆ ಪೂಜೆ ನಡೆಸ್ತಿರಲ್ವ, ಅವರು ಯಾರಾದರೂ ಒಬ್ಬರು ಸಂಕಲ್ಪ ಮಾಡ್ಕೊಂಡು ಬಿಟ್ಟು ಗುರುಗಳ ಪೂಜೆಯನ್ನು ಮಾಡಿ. ವಿಶೇಷವಾಗಿ ಗುರುಚರಿತ್ರೆ ಪಾರಾಯಣ ಮಾಡುವಂಥವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ತಿನ್ನೋ ಹಾಗೆ ಇಲ್ಲ. ಮತ್ತು ಆರಾಧನೆ ಸಂದರ್ಭದಲ್ಲಿ ಯಾರೇ ನಿಮಗೆ ಫ್ರೀಯಾಗಿ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಕೊಟ್ಟರೆ ದಯಮಾಡಿ ಮನೆಗೆ ತೆಗೆದುಕೊಂಡು ಬಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಡಿ. ಯಾರೇ ನಮಗೆ ದೇವರ ಫೋಟೋವನ್ನು ಗಿಫ್ಟಾಗಿ ಕೊಟ್ಟಾಗ ನಾವು ಅದನ್ನು ಪೂಜೆ ಮಾಡಿದ್ರೆ ದೇವರ ಮನೆಯಲ್ಲಿಟ್ಟು ಅದು ಶುಭ ಅಲ್ಲ. ಜೊತೆಯಲ್ಲಿ ಅವರ ಕಷ್ಟಗಳೇನಿರುತ್ತೆ ಅದು ನಮಗೆ ಕಾಡಲಿಕ್ಕೆ ಪ್ರಾರಂಭವಾಗುತ್ತಂತೆ. ದೇವರ ಫೋಟೋನ ನಾವು ಅವ್ರ ಕೈಯಿಂದ ಇಸ್ಕೊಂಡಾಗ ನಾವೇ ಹೋಗಿ ಖುದ್ದಾಗಿ ತರಬೇಕು ಮಂತ್ರಾಲಯದಿಂದ ರಾಯರ ಫೋಟೋ, ಆಗಲೇ ಒಳ್ಳೆಯದಾಗೋದು. ಇಲ್ಲಾಂದರೆ ಯಾರಾದರೂ ಗೊತ್ತಿರೋರು ಹೋಗ್ತಿದ್ದಾರೆ ಅಂದರೆ ಆ ಫೋಟೋದು ಏನಿರುತ್ತೆ ವ್ಯಾಲ್ಯೂ ಅದನ್ನು ನೀವು ಕೊಟ್ಟು ತರಿಸ್ಕೋಬೇಕು. ಫ್ರೀಯಾಗಿ ಯಾರ ಕೈಲೋ ಯಾವತ್ತೇ ಆಗಲಿ ಫೋಟೋನ ತರಿಸ್ಕೊಂಡು ನೀವು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಇದಿಷ್ಟು ಕೂಡ ಮನೆಯಲ್ಲಿ ನಾವು ಪಾಲನೆ ಮಾಡಬೇಕಾಗಿರುವಂತಹ ನಿಯಮಗಳು. ಹೊಸಬರಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.